ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿ ಸೇಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಾರ್ಕುರುಪೇಟೆಯಿಂದ ತುಂಬ ಹತ್ತಿರದಲ್ಲಿ ಇರುವ ಕಡಿಮೆ ಬಜೆಟಿನ ಒಂದು ಮನೆ ಮತ್ತು ಜಾಗವನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೇವೆ. ಇದು ಮನೆಗೆ ಬರುವಂತಹ ರಸ್ತೆಯ ಮಾರ್ಗವಾಗಿದ್ದು ಮನೆಯವರೆಗೆ ಉತ್ತಮ ರಸ್ತೆ ಸಂಪರ್ಕ ಇರುತ್ತದೆ. ಎಸ್ ವೀಕ್ಷಕರೇ, ನಾವೀಗ ಪ್ರಾಪರ್ಟಿ ಬಳಿ ರೀಚ್ ಆಗಿದ್ದೇವೆ. ಹಾಗೆ ಮಾರಾಟಕ್ಕೆ ಲಭ್ಯ ಇರುವಂತಹ ಮನೆಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೇವೆ, ನೋಡಬಹುದು. ಇದು ಹಂಚಿನ ಮನೆಯಾಗಿದ್ದು ಮನೆ ಕೂಡ ತುಂಬಾನೇ ಚೆನ್ನಾಗಿದೆ. ಬಾರ್ಕುರುಪೇಟೆಯಿಂದ ವಿತಿನ್ 10 ಮಿನಿಟ್ಸಲ್ಲಿ ಈ ಮನೆಗೆ ರೀಚ್ ಆಗಬಹುದಾಗಿದ್ದು ಜಸ್ಟ್ 200 ಮೀಟರಲ್ಲಿ ಬಸ್ ಸ್ಟಾಪ್ ಸಹ ಇರುತ್ತದೆ. ಹಾಗೆಯೇ NH ಇಂದ ಕೇವಲ 4.7 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಮನೆ ಇದ್ದು ಮನೆಗೆ ಸಂಬಂಧಪಟ್ಟಂತಹ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇದೆ. ನೆಕ್ಸ್ಟ್ ಮನೆಯ ಅಂಗಳಕ್ಕೆ ಬರ್ತಾ ಇದ್ದಂತೆ ಮನೆಯ ಮುಂದೆ ಮತ್ತು ಮನೆಯ ಹಿಂಭಾಗದಲ್ಲಿ ಫುಲ್ ಇಂಟರ್ಲಾಕ್ ಫ್ಲೋರಿಂಗ್ ಅನ್ನು ಮಾಡಲಾಗಿದ್ದು ಮನೆಯ ಎರಡೂ ಕಡೆಯಲ್ಲಿಯೂ ರೋಡ್ ಕನೆಕ್ಟಿವಿಟಿ ಇರುತ್ತದೆ. ಹಾಗೆಯೇ ಈ ಮನೆಯ ಅಂಗಳದಲ್ಲಿ ತುಳಸಿ ಕಟ್ಟೆಯನ್ನು ಮಾಡಲಾಗಿದ್ದು ಈ ಮನೆ ಇಮಿಡಿಯೇಟ್ ಆಗಿ ಬಂದು ವಾಸ ಮಾಡಲು ಯೋಗ್ಯವಾದಂತಹ ಮನೆಯಾಗಿದೆ. ವೀಕ್ಷಕರೇ, ನೀವು ಯಾರಾದರೂ ನಿಮ್ಮ ಮನೆ ಅಥವಾ ಜಾಗವನ್ನು ಮಾರಾಟ ಮಾಡಬೇಕು ಅಂದುಕೊಂಡಿದ್ದಲ್ಲಿ ನಾವು ಡಿಸ್ಪ್ಲೇ ಮೇಲೆ ಕೊಡ್ತಾ ಇರುವಂತಹ ನಂಬರ್ಗೆ ಈಗಲೇ ವಾಟ್ಸಪ್ ಮಾಡಿ. ವೀಕ್ಷಕರೇ, ಈ ಮನೆಯನ್ನು 100% ವಾಸ್ತು ಪ್ರಕಾರವಾಗಿ ನಿರ್ಮಿಸಲಾಗಿದ್ದು ಈ ಮನೆಯ ಮುಖ್ಯ ದ್ವಾರ ಪೂರ್ವ ದಿಕ್ಕಿನಲ್ಲಿ ಇರುತ್ತದೆ. ಹಾಗೆಯೇ ಮನೆಯ ಒಳಗಡೆ ನಾವು ಪ್ರವೇಶ ಆಗ್ತಾ ಇದ್ದಂತೆ ತುಂಬಾನೇ ಬ್ಯೂಟಿಫುಲ್ ಆಗಿರುವ ಮತ್ತು ಸ್ಪೇಷಿಯಸ್ ಆದಂತಹ ಲಿವಿಂಗ್ ಹಾಲ್ ನಾವು ನೋಡ್ತೇವೆ. ಆ್ಯಂಡ್ ಈ ಮನೆಯ ಮೆಟ್ಟಿಲು ಹಾಗೆ ಮನೆಯ ಒಳಭಾಗದಲ್ಲಿ ಫುಲ್ ಟೈಲ್ಸ್ ಫ್ಲೋರಿಂಗ್ ಮಾಡಿರುವ ಕಾರಣ ಮನೆ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತದೆ. ಅಷ್ಟು ಮಾತ್ರ ಅಲ್ಲದೆ ಇಲ್ಲಿ ಪಿಲ್ಲರ್ ಅಟ್ಯಾಚ್ಡ್ ರೂಫನ್ನು ಕೂಡ ನಾವು ನೋಡಬಹುದು. ಈ ಮನೆ 3 BHK ಮನೆಯಾಗಿದ್ದು ಈ ಮನೆಯಲ್ಲಿ ಒಟ್ಟು 3 ಬೆಡ್ರೂಮ್ಗಳು ಹಾಗೂ 2 ವಾಶ್ರೂಮ್ಗಳು ಇರುತ್ತವೆ. ಈ ಒಂದು ಹಾಲ್ಗೆ ನಾವು ಎಂಟರ್ ಆಗ್ತಾ ಇದ್ದಂತೆ ಇಲ್ಲಿ ಅಕ್ಕಪಕ್ಕದಲ್ಲೇ 3 ಬೆಡ್ರೂಮ್ಗಳು ಇರುವುದನ್ನು ಗಮನಿಸಬಹುದು. ಅದರ ಜೊತೆಗೆ ಇಲ್ಲಿ ವಾಲ್ ಅಟ್ಯಾಚ್ಡ್ ಒಂದು ಶೋಕೇಸ್ ಅನ್ನು ಮಾಡಲಾಗಿದ್ದು ಈ ಒಂದು ಲಿವಿಂಗ್ ಏರಿಯಾ ಕೂಡ ತುಂಬಾನೇ ಸ್ಪೇಷಿಯಸ್ ಆಗಿದೆ. ಎನಿವೇಸ್ ಈ ಮನೆಯ ಬಗ್ಗೆ ನಾವು ನೋಡುವುದಾದರೆ ಒಟ್ಟು ಜಾಗ 5.25 ಸೆನ್ಸ್ ಇರುತ್ತದೆ. ಅಂದರೆ ಹತ್ತಿರ 6 ಸೆನ್ಸ್ ವರೆಗೆ ಈ ಮನೆಯ ಒಟ್ಟು ಜಾಗ ಇದ್ದು ರೆಕಾರ್ಡಲ್ಲಿ 2.25 ಸೆನ್ಸ್ ಇರುತ್ತದೆ. ಆ್ಯಂಡ್ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ನಾವು ನೋಡುವುದಾದರೆ ಟೋಟಲ್ ಆಗಿ 2,500 ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರುತ್ತದೆ. 3 ಬೆಡ್ರೂಮ್ಗಳನ್ನು ಒಳಗೊಂಡಿರುವಂತಹ ಈ ಮನೆಯ ಫಸ್ಟ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೇವೆ, ನೋಡಬಹುದು. ಸೊ ಈ ಬೆಡ್ರೂಮ್ ಒಳಗಡೆ ಎಂಟರ್ ಆಗ್ತಾ ಇದ್ದಂತೆ ಇಲ್ಲಿ ಕೂಡ ಟೈಲ್ಸ್ ಫ್ಲೋರಿಂಗ್ ಅನ್ನು ಮಾಡಲಾಗಿದ್ದು ಈ ಬೆಡ್ರೂಮ್ ಕಂಪ್ಲೀಟ್ ಆಗಿ ಈ ರೀತಿಯಾಗಿ ಕಾಣಿಸ್ತದೆ. ವೀಕ್ಷಕರೇ, ನಾವಿಲ್ಲಿ ನೋಡುವಂತಹ ಈ 3 ಬೆಡ್ರೂಮ್ಗಳು ಕಾಮನ್ ಬೆಡ್ರೂಮ್ಗಳಾಗಿರುತ್ತವೆ. ಹಾಗೆಯೇ ಇಲ್ಲಿ ಯಾವುದೇ ರೀತಿಯಾದಂತಹ ಅಟ್ಯಾಚ್ಡ್ ವಾಶ್ರೂಮ್ಗಳನ್ನು ಒಳಗೊಂಡಿರುವುದಿಲ್ಲ. ಬದಲಿಗೆ ಈ ಮನೆಯ ಪಕ್ಕದಲ್ಲಿ 2 ವಾಶ್ರೂಮ್ಗಳನ್ನು ಮಾಡಲಾಗಿದೆ. ಸೊ ಈ ಒಂದು ಫಸ್ಟ್ ಬೆಡ್ರೂಮ್ ನಾವೇನು ನೋಡಿದ್ವಿ, ಇದರ ಎಡಭಾಗದಲ್ಲಿ ಅಡುಗೆ ಮನೆ ಇರುತ್ತದೆ. ಆ್ಯಂಡ್ ಈ ಒಂದು ಕಿಚನ್ ಕೂಡ ಸಿಂಪ್ಲಿ ಸೂಪರ್ ಅಂಡ್ ಸ್ಪೇಷಿಯಸ್ ಆದಂತಹ ಕಿಚನ್ ಅಂತ ಹೇಳ್ಬೋದು. ಸೊ ಈ ಒಂದು ಅಡುಗೆ ಮನೆಯನ್ನು ನೋಡಬಹುದು ವೀಕ್ಷಕರೇ. ಇಲ್ಲಿ ಹಿಂದೆ ಬಳಸುತ್ತಿದ್ದ ಸಾಂಪ್ರದಾಯಿಕ ಶೈಲಿಯ ರುಬ್ಬುವ ಕಲ್ಲು ಹಾಗೆಯೇ ಕಡಪ ಸ್ಲ್ಯಾಬಿನ ಒಂದು ಕಿಚನ್ ಕೌಂಟರ್ ಟಾಪ್ ಅನ್ನು ಮಾಡಲಾಗಿದೆ. ಈ ಮನೆಯಲ್ಲಿ ಪ್ರಸ್ತುತ ಓನರ್ ಅವರು ವಾಸ ಇರುವುದಿಲ್ಲ, ಆದರೂ ಸಹ ಈ ಒಂದು ಮನೆಯನ್ನು ತುಂಬಾನೇ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಲಾಗಿದೆ. ಈ ಅಡುಗೆ ಮನೆಯಲ್ಲಿ ಒಂದು ಬೆನಿಫಿಟ್ ಕೂಡ ಇರ್ತದೆ. ಅದೇನಂತಂದರೆ ಇಲ್ಲಿ ನಮಗೆ ಕಾಣಿಸ್ತಾ ಇರುವಂತಹ ಕಿಚನ್ ಕೌಂಟರ್ ಟಾಪ್ ಮೇಲೆ ಗ್ಯಾಸ್ ಸ್ಟವ್ ಅನ್ನು ಯೂಸ್ ಮಾಡಿಕೊಂಡು ಅಡುಗೆ ಮಾಡಬಹುದು. ಸಪೋಸ್ ನಮಗೆ ಗ್ಯಾಸ್ ಸ್ಟವ್ ಇಷ್ಟ ಇಲ್ಲ ಅಂತಂದರೆ ಹಾಗೆ ಮುಂದೆ ಬಂದರೆ ಇಲ್ಲಿ ಎಲ್ಲರ ಮನೆಯಲ್ಲಿ ಹಿಂದೆ ಬಳಸುತ್ತಿದ್ದಂತಹ ಸೌದೆ ಒಲೆಯನ್ನು ಮಾಡಲಾಗಿದೆ. ಸೊ ಒಂದೇ ಅಡುಗೆ ಮನೆಯಲ್ಲಿ 2 ರೀತಿಯ ಗ್ಯಾಸ್ ಒಲೆ ಅಥವಾ ಸೌದೆ ಒಲೆಯನ್ನು ನೀವು ಯೂಸ್ ಮಾಡಿಕೊಂಡು ಅಡುಗೆ ಎಲ್ಲ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ ಆಗ್ತದೆ. ಹಾಗೆಯೇ ಈ ಭಾಗದಲ್ಲಿ ನಿಮಗೆ ಇಲ್ಲಿ ಗ್ರಾಸರಿ ಬಾಕ್ಸ್ ಅಥವಾ ಪಾತ್ರೆಗಳನ್ನು ಇಟ್ಕೊಳ್ಳೋದಕ್ಕೆ ವಾಲ್ ರ್ಯಾಕ್ ಕೂಡ ಮಾಡಲಾಗಿದೆ. ಅಷ್ಟು ಮಾತ್ರ ಅಲ್ಲದೆ ಈ ಸೈಡಲ್ಲಿಯೂ ಕೂಡ ಒಂದು ವೆಸಲ್ ಸ್ಟ್ಯಾಂಡನ್ನು ಫಿಕ್ಸ್ ಮಾಡಲಾಗಿದ್ದು ಈ ಮನೆಯಲ್ಲಿರುವಂತಹ ಕಿಚನ್ ಫುಲ್ ಕಂಫರ್ಟಬಲ್ ಆ್ಯಂಡ್ ಸ್ಪೇಷಿಯಸ್ ಆಗಿದೆ. ಹಾಗೆ ಅಡುಗೆ ಮನೆಯಲ್ಲಿ ಗಾಳಿ ಬೆಳಕಿನ ವ್ಯವಸ್ಥೆ ತುಂಬ ಚೆನ್ನಾಗಿದ್ದು ಇಲ್ಲಿ 2 ಕಿಟಕಿಗಳನ್ನು ಮಾಡಲಾಗಿದೆ. ಸೊ ಯಾರೆಲ್ಲ ಒಂದು ಟ್ರೆಡಿಷನಲ್ ಸ್ಟೈಲಲ್ಲಿ ಕಿಚನ್ ಇರಬೇಕು ಅಂತ ಬಯಸ್ತೀರಾ ಅಂಥವ್ರಿಗೆ ಡೆಫಿನೆಟ್ಲಿ ಈ ಕಿಚನ್ ಲೈಕ್ ಆಗ್ತದೆ.
ಸೊ ನಾವೀಗ ಈ ಮನೆಯಲ್ಲಿರುವಂತಹ ಲಿವಿಂಗ್ ಏರಿಯಾ, ಬೆಡ್ರೂಮ್, ಕಿಚನ್ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡಿದ್ವಿ. ನೆಕ್ಸ್ಟ್ ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಈಗ ಯಾವ ರೀತಿ ಇದೆ ಅಂತೇಳಿ ನೋಡೋಣ ಬನ್ನಿ. ಸೊ ಈಗ ನಾವು ನೋಡ್ತಾ ಇರುವಂತಹ ಈ ಒಂದು ಬೆಡ್ರೂಮ್ ಏನಿದೆ, ಇದರಲ್ಲಿ ಪ್ರಸ್ತುತವಾಗಿ ದೇವರ ಫೋಟೋಗಳನ್ನು ಇಟ್ಟು ದೇವರ ಮನೆಯಾಗಿ ಮಾಡಿಕೊಂಡಿದ್ದಾರೆ. ಸಪೋಸ್ ನಿಮ್ಗೇನಾದರೂ ಈ ಬೆಡ್ರೂಮಲ್ಲಿ ದೇವರ ಮನೆ ಇರುವಂಥದ್ದು ಬೇಡ ಅಂತ ಆದರೆ ನೀವು ಲಿವಿಂಗ್ ಹಾಲ್ಗೆ ಕೂಡ ಸ್ಥಳಾಂತರ ಮಾಡ್ಕೊಳ್ಬಹುದು. ಹಾಗೆಯೇ ಈ ಗೋಡೆಯ ಮೇಲ್ಭಾಗದಲ್ಲಿ ಸ್ಟೋರೇಜ್ ಪರ್ಪಸ್ ಇಲ್ಲಿ ಕೂಡ ಸ್ಪೇಸ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ವಾಲ್ ರ್ಯಾಕ್ ಅನ್ನು ಮಾಡಲಾಗಿದ್ದು ಈ ಬೆಡ್ರೂಮಲ್ಲಿ ವಾಲ್ ಅಟ್ಯಾಚ್ಡ್ ವಾರ್ಡ್ರೋಬ್ ಸಹ ಇರುತ್ತದೆ. ಈ ಒಂದು ಸೆಕೆಂಡ್ ಬೆಡ್ರೂಮ್ ಪಕ್ಕದಲ್ಲೇ ಲಾಸ್ಟ್ ಬೆಡ್ರೂಮ್ ಅನ್ನು ಕೂಡ ಮಾಡಲಾಗಿದ್ದು ಇದು ಕೂಡ ಆಲ್ಮೋಸ್ಟ್ ಸೇಮ್ ಟು ಸೇಮ್ ಇರ್ತದೆ. ಹಾಗೆಯೇ ಈ ಥರ್ಡ್ ಬೆಡ್ರೂಮ್ ಒಳಗಡೆ ನಾವು ಎಂಟರ್ ಆಗ್ತಾ ಇದ್ದಂತೆ ಇಲ್ಲಿ ಎಡಭಾಗದಲ್ಲಿ ವಾರ್ಡ್ರೋಬ್ ಫೆಸಿಲಿಟಿಯನ್ನು ಮಾಡಿದ್ದಾರೆ. ಸೊ ಇದರಿಂದ ನಿಮಗೆ ಇಲ್ಲಿ ಬಟ್ಟೆಗಳನ್ನು ಇಟ್ಕೊಳ್ಳೋದಕ್ಕೆ ಅಥವಾ ಎಕ್ಸ್ಟ್ರಾ ಸ್ಟೋರೇಜ್ ಪರ್ಪಸ್ಗಾಗಿ ನೀವು ಇದನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಇದು ಕೂಡ ತುಂಬಾ ಸಹಾಯ ಆಗ್ತದೆ. ಸೊ ವೀಕ್ಷಕರೇ, ಕೊನೆಯ ಬೆಡ್ರೂಮ್ ಅನ್ನು ನಾವು ನೋಡಿದ ನಂತರ ಬ್ಯಾಕ್ ಟು ಲಿವಿಂಗ್ ಹಾಲ್ಗೆ ಬಂದರೆ ಬ್ಯೂಟಿಫುಲ್ ಆಗಿರುವಂತಹ ಟಿವಿ ಯೂನಿಟ್ ಕಾಣಿಸ್ತದೆ. ವೀಕ್ಷಕರೇ, ನಿಮ್ಗೇನಾದರೂ ಸೇಮ್ ಟೈಪಲ್ಲಿ ಟಿವಿ ಯೂನಿಟ್ಸ್ ಎಲ್ಲ ಬೇಕು ಅಂತ ಇದ್ದರೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೇವೆ. ಸೊ ಅದರ ಮುಖಾಂತರ ನೀವು ಬೈ ಮಾಡೋದಾದರೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗ್ತದೆ. ಎನಿವೇಸ್ ಈ ಮನೆಯ ಲಿವಿಂಗ್ ಹಾಲ್, ಕಿಚನ್ 3 ಬೆಡ್ರೂಮ್ಗಳು ಯಾವ ರೀತಿ ಎಲ್ಲ ಇದೆ ಅಂತೇಳಿ ನಾವು 1 by 1 ನೋಡಿದ್ದಾಯ್ತು. ಸೊ ಈಗ ಮನೆಯ ಹಿಂಭಾಗದಲ್ಲಿ ಯಾವ ರೀತಿ ಎಲ್ಲ ಸ್ಪೇಸ್ ಉಂಟು, ಹಾಗೆ ಇಲ್ಲಿ ರಸ್ತೆ ಸಂಪರ್ಕ ಹೇಗಿದೆ, ಮತ್ತೆ ಇಲ್ಲಿ ವಾಶ್ರೂಮ್, ಬಾತ್ರೂಮ್ ಎಲ್ಲ ಯಾವ ರೀತಿ ಇದೆ ಅಂತೇಳಿ ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ. ವೀಕ್ಷಕರೇ, ಹಾಲ್ನಿಂದ ಹೊರಗಡೆ ಬಂದರೆ ಮನೆಯ ಹಿಂಭಾಗಕ್ಕೆ ನಾವು ಬರ್ತೇವೆ. ಹಾಗೆಯೇ ಈ ಒಂದು ಲಿವಿಂಗ್ ಏರಿಯಾಗೆ ಅಟ್ಯಾಚ್ ಆಗಿ ಇಲ್ಲಿ ಸ್ನಾನಗೃಹ, ಶೌಚಾಲಯವನ್ನು ನಿರ್ಮಿಸಲಾಗಿದ್ದು ಈ ಭಾಗದಲ್ಲಿ ಕೂಡ ಸಾಕಷ್ಟು ಜಾಗ ಇರ್ತದೆ. ಸೊ ಈಗ ನಾವೇನು ನೋಡ್ತಾ ಇದ್ದೇವೆ, ಇದು ಇಂಡಿಯನ್ ಕಮೋಡನ್ನು ಒಳಗೊಂಡಿರುವಂತಹ ಕಾಮನ್ ವಾಶ್ರೂಮ್ ಆಗಿದ್ದು ಇದರ ಪಕ್ಕದಲ್ಲೇ ವೆಸ್ಟರ್ನ್ ಕಮೋಡ್ ಹಾಗೆ ಬಾತ್ ಸಿಸ್ಟಮ್ ಮಾಡಲಾಗಿದೆ. ಇಲ್ಲಿ ಯಾವುದೇ ರೀತಿಯಾದಂತಹ ಸ್ಪೆಸಿಫಿಕ್ ಡೋರ್ ಮಾಡಿಲ್ಲ, ಕಾರಣ ಎಂಟ್ರೆನ್ಸಲ್ಲೇ ಒಂದು ಡೋರ್ ಇರುವ ಕಾರಣ ನೀವು ಅದನ್ನು ಕ್ಲೋಸ್ ಮಾಡಿ ಇಲ್ಲಿ ಬರಬಹುದು. ವೀಕ್ಷಕರೇ, ಮನೆಯ ಆವರಣದಲ್ಲಿ ಒಟ್ಟು 3 ತೆಂಗಿನ ಮರಗಳಿದ್ದು ಮನೆಗೆ ಬೇಕಾಗುವಷ್ಟು ತೆಂಗಿನಕಾಯಿಗಳು ದೊರೆಯುತ್ತವೆ. ಹಾಗೆಯೇ ಈಗಾಗಲೇ ಮನೆಯಲ್ಲಿ ಬೆಳೆದಿರುವಂತಹ ತೆಂಗಿನಕಾಯಿಗಳನ್ನು ಇಲ್ಲಿ ಸಂಗ್ರಹಣೆ ಮಾಡಿರುವುದನ್ನು ನಾವು ಗಮನಿಸಬಹುದು. ಮನೆಯ ಪಕ್ಕದಲ್ಲಿ ಕಾಂಪೌಂಡ್ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಮನೆಯ ಮುಂಭಾಗಕ್ಕಿಂತ ಮನೆಯ ಹಿಂಭಾಗದಲ್ಲಿ ಹೆಚ್ಚುವರಿ ಜಾಗ ಇದ್ದು ಇಲ್ಲಿ ಬಟ್ಟೆ ಒಗೆಯಲು ಅನುಕೂಲವಾಗುವಂತೆ ಬಟ್ಟೆ ಕಲ್ಲನ್ನು ಮಾಡಲಾಗಿದೆ. ಮತ್ತು ಈ ಮನೆಯಲ್ಲಿ ಪಂಚಾಯತ್ ನೀರಿನ ಸೌಕರ್ಯ ಇದ್ದು ಮನೆಯ ಮೇಲ್ಭಾಗದಲ್ಲಿ 750 ಲೀಟರ್ ವಾಟರ್ ಸ್ಟೋರೇಜ್ ಟ್ಯಾಂಕ್ ಮತ್ತು ಅಂಡರ್ಗ್ರೌಂಡ್ನಲ್ಲಿ 3000 ಲೀಟರ್ ವಾಟರ್ ಸ್ಟೋರೇಜ್ ಟ್ಯಾಂಕ್ ಇರುತ್ತದೆ. ಸೊ ನಿಮ್ಮ ಮನೆಯಲ್ಲಿ ಏನಾದರೂ ವೆಹಿಕಲ್ಸ್ ಇದ್ದರೆ ಈ ಒಂದು ಜಾಗದಲ್ಲಿ ಕೂಡ ನೀವು ಪಾರ್ಕಿಂಗ್ ಮಾಡಬಹುದು. ಸೊ ಫೈನಲಿ ವೀಕ್ಷಕರೇ, ಈ ಮನೆಯ ಬಗ್ಗೆ ಹೇಳುವುದಾದರೆ ಯಾರೆಲ್ಲ ಬಾರ್ಕೂರು ಪೇಟೆ ಹತ್ರದಲ್ಲಿ ಒಂದು ಕಡಿಮೆ ಬಜೆಟಲ್ಲಿ ನಮಗೆ ಮನೆ ಬೇಕು ಅಂತೇಳಿ ಹುಡುಕ್ತಾ ಇರ್ತಾರ ಅಂಥವ್ರಿಗೆ ಈ ಪ್ರಾಪರ್ಟಿ ಸೂಟಬಲ್ ಆಗಿದ್ದು ರೆಡಿ ಟು ಮೂವ್ ಪ್ರಾಪರ್ಟಿ ಇದಾಗಿದೆ. ಎನಿವೇಸ್ ಈ ಒಂದು ಮನೆಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದರೆ ಬಾರ್ಕೂರು ಪೇಟೆಯಿಂದ 1 ಕಿಲೋಮೀಟರ್ ಹಾಗೂ ಕುರಾಡಿ ಕ್ರಾಸ್ನಿಂದ 2 ಮಿನಿಟ್ ಮತ್ತು ಬಾರ್ಕೂರು ರೈಲ್ವೆ ಸ್ಟೇಷನಿಂದ 5 ಮಿನಿಟ್ ಡಿಸ್ಟೆನ್ಸಲ್ಲಿ ಈ ಪ್ರಾಪರ್ಟಿ ಲೊಕೇಟ್ ಆಗಿದೆ. ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದರೆ ಓನರ್ ಅವರು 27 ಲಕ್ಷ ಹೇಳ್ತಾರೆ, ಹಾಗೆ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರ್ತದೆ. ಯಾರಿಗಾದರೂ ಈ ಒಂದು ಮನೆಯನ್ನು ಬೈ ಮಾಡಬೇಕು ಅನ್ನುವ ಇಂಟ್ರೆಸ್ಟ್ ಇದ್ದರೆ ಜೆನ್ಯೂನ್ ಬಯರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಯಾರಾದರೂ ಸೇಮ್ ಟೈಪಲ್ಲಿ ಮನೆಯನ್ನು ಸರ್ಚ್ ಮಾಡ್ತಾ ಇದ್ದರೆ ಅವ್ರಿಗೆ ಕೂಡ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ವಿಡಿಯೋಗಳಿಗೆ ಕಾಣಿಸ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದಾಗಿ ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ಹೊಸ ಪ್ರಾಪರ್ಟಿ ವಿಡಿಯೋಗಳನ್ನು ನೀವು ತಕ್ಷಣವೇ ನೋಡ್ಬೋದು ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.